ರಸ್ತೆಯಿಂದ ಲೆಫ್ಟ್ ಹೊಡ್ಕೊಂಡು ಸೀದಾ ಬಂತು ಅಂತಂದರೆ ನಮಗೆ ಕಾಣೋದೇ ಶ್ರೀರಂಗಪಟ್ಟಣದ ರೈಟ್ ಸೈಡಲ್ಲಿ ಬಸ್ ಸ್ಟ್ಯಾಂಡು, ಲೆಫ್ಟ್ ಸೈಡಲ್ಲಿ ಮಾರ್ಕೆಟು. ಬನ್ನಿ, ನಾವೀಗ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನರು ಈಗ ಮಾರ್ಕೆಟಲ್ಲಿ ಇರ್ತಾರೆ, ಮಾತಾಡ್ತಾರೆ. ಮಂಡ್ಯ ಎಲೆಕ್ಷನ್ನು 27 ಕ್ಷೇತ್ರದೇ ಒಂದು ಲೆಕ್ಕ ಆಯಿತು ಅಂತಂದರೆ ಮಂಡ್ಯದೇ ಒಂದು ಲೆಕ್ಕ. ಹೌದು. ಈ ಸಲ ಒಂದು ಹೈ ಟೆನ್ಷನ್, JDS ವರ್ಸಸ್ ಕಾಂಗ್ರೆಸ್. ಯಾರು ಗೆಲ್ತಾರೆ ಅಂತೀರಾ? JDS ಕುಮಾರಸ್ವಾಮಿ ಗೆಲ್ತಾರೆ ಪಕ್ಕ. ಇದು ಮಂಡ್ಯ ಜಿಲ್ಲೆ ಒಕ್ಕಲಿಗರ ಸಾಮ್ರಾಜ್ಯ. ಹೌದಾ? ಅದರಿಂದ ಇಲ್ಲಿ ಅವರೇ ಇರೋದು. ಕಳೆದ ಬಾರಿ ಅನ್ಯಾಯ ಆಗಿದೆ ಅವರಿಗೆ. ಈ ಬಾರಿ 3 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ. 3 ಲಕ್ಷ? ಎಸ್. ಮತ್ತೊಮ್ಮೆ ಒಂದ್ಸಲ ಬನ್ನಿ, ನೀವು ಗೆದ್ಮೇಲೆ ಖಂಡಿತ ಬರ್ಬೇಕು. ನೀವು ಟಿ ವಿಯವರು ಬರಬೇಕು. ಸ್ಟಾರ್ ಚೇಂಜ್ ಆಗಲ್ಲ ಇಂಥವ್ರು ಲೆಕ್ಕ ಇಲ್ಲ ಕುಮಾರಸ್ವಾಮಿ ಅವ್ರ ಮುಂದೆ. ಅದಕ್ಕೆ ಇವತ್ತು ಈ ನಡೆ ನಡ್ಕೊತಾ ಇರೋದು ಕುಮಾರಸ್ವಾಮಿ ಅವರು. ಕಳೆದ ಬಾರಿ ಸುಮ್ಮನೆ ಇದ್ರು. ರಾಜಕಾರಣ ಹೆಂಗೆ ಮಾಡ್ಬೇಕು, ರಾಜಕಾರಣದಲ್ಲಿ ಮಾಡ್ತಾರೆ ಈ ಸಲ ಕುಮಾರಸ್ವಾಮಿ ಅವರು. ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಒಕ್ಕಲಿಗರ ನಾಯಕರು ಅಂತಂದರೆ ನಿಮ್ಮ ಪ್ರಕಾರ ದೇವೇಗೌಡರು ಬರ್ತಾರೋ, ಕುಮಾರಸ್ವಾಮಿ ಬರ್ತಾರೋ, DK ಶಿವಕುಮಾರ್ ಅವರು ಬರ್ತಾರೋ, ಚಲರಾಯಸ್ವಾಮಿ? ನಮಗೆ 52 ವರ್ಷ ಈ ಸ್ವತಂತ್ರ ಬಂದಾಗಿಂದ ಒಕ್ಕಲಿಗರು ಅಂತ ಗುರುತಿಸ್ಕೊಂಡಿರೋದು ದೇವೇಗೌಡರು. SM ಕೃಷ್ಣ ಅವರು ಇದ್ರು, ಸದಾನಂದ ಗೌಡ ಇದ್ರು, ಮತ್ತು DK ಶಿವಕುಮಾರ್ ಇದ್ದಾರೆ. ಆದರೆ ಇವ್ರು ಯಾರು ಒಕ್ಕಲಿಗ ನಾಯಕರು ಅನ್ಸ್ಕೊಂಡಿಲ್ಲ. ದೇವೇಗೌಡ ಬಿಟ್ಟರೆ ಕುಮಾರಸ್ವಾಮಿನ ಒಕ್ಕಲಿಗ ನಾಯಕರು. ಈ ಸೂರ್ಯಚಂದ್ರ ಅವ್ರ ಕುಟುಂಬನೇ ಒಕ್ಕಲಿಗರನ್ನ ಬೆಳೆಸೋದು. ಈಗ ನೀವು ಹೇಳಿದ್ರೆ 3 ಲಕ್ಷ ಅಂತರದಿಂದ ಗೆಲ್ತಾರೆ ಕುಮಾರಣ್ಣ ಅಂತ. ಮೈತ್ರಿ ಆಗಿರೋದಕ್ಕೂ ಅಷ್ಟು ಅಥವಾ ಕುಮಾರಣ್ಣ ಅವರು ಮೈತ್ರಿ ಆಗಿದ್ರೆ ಕೋನ ಸ್ಪರ್ಧೆ ಆಗಿದ್ರು JDS ಗೆಲ್ತಿತ್ತು. ಮೈತ್ರಿ ಆದ್ರಿಂದ ಅಂತರ ಜಾಸ್ತಿ ಆಯ್ತದೆ ಅಷ್ಟೇ. ಎಸ್, ಬನ್ನಿ. ಹೂವಿನ ವ್ಯಾಪಾರಿಗಳು ನಮ್ಮೊಟ್ಟಿದ್ದಾರೆ. ಅಮ್ಮ ನಮಸ್ಕಾರ. ಅಮ್ಮ ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಅವರಮ್ಮ. ಈ ಬಾರಿ ಯಾರು ಗೆಲ್ತಾರಮ್ಮ? ಯಾರು ಗೆಲ್ತಾರೋ ಯಾರು ಬಿಡ್ತಾರೆ ನಮ್ಗೇನಪ್ಪ ಗೊತ್ತಾಯ್ತು. ಇಲ್ಲೆಲ್ಲ ರಾಜಕೀಯ ಓಡಾಡ್ತಾ ಇಲ್ವಾ? ಈ ಕಡೆ ಒಂದ್ ಕಡೆ ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡವ್ರೆ, ಇನ್ನೊಂದ್ ಕಡೆ ಸ್ಟಾರ್ ಚಂದ್ರ ಅವ್ರವ್ರೆ. ಯಾರು ನಿಂತ್ಕೊಂಡು ಅವ್ರವ್ರದ್ದು ಅದು ನಮ್ಗೇನು ಇಲ್ಲ. ನಾವು ಮಾಡಕ್ಕೂಲಿ ಮಾಡ್ಲೇಬೇಕು. ಈ ಮಂಡ್ಯ ಜನ ಏನು ನೋಡಿ ಓಟ್ ಮಾಡೋದು? ಜಾತಿ ನೋಡಿ ಓಟ್ ಮಾಡೋದು ಅಥವಾ ವ್ಯಕ್ತಿ ನೋಡಿ ಔಟ್ ಮಾಡ್ತಾರೆ. ಯಾಕೆ? ಅವ್ರವರು ಅವ್ರಿಗೆ ಏನಾರು ಕೇಳಿದ ಅವ್ರು ಮಾಡಿರ್ತಾರೆ ಅಲ್ವಾ, ಅದ್ರಗಿಂತ ಅವ್ರ ಮೇಲೆ ಪ್ರೀತಿ ಇರ್ತದೆ, ಅದಕ್ಕೆ ಮಾಡ್ತಾರೆ. ಏನ್ ಹೇಳ್ತೀರಾ ಈ ಸಲ ಮಂಡ್ಯ ಎಲೆಕ್ಷನ್ ಬಗ್ಗೆ? JDS ವರ್ಸಸ್ ಕಾಂಗ್ರೆಸ್ ಹೇಳ್ತಾರೋ ಯಾರು ಗೊತ್ತು ಯಾರು ಗೊತ್ತಾಯ್ತು ಬಂದ್ಮೇಲೆ ತಾನು ಗೊತ್ತಾಗೋದು ಅಷ್ಟೇ ಅಲ್ವಾ. ನೀವು ಯಾರಿಗೆ ಗೆಲ್ಸ್ಬೇಕು ಅಂತಿದ್ದೀರಾ? ನಮ್ದು ಯಾರಿಗೆ ಅಂದ್ರೆ ಯಾವ ಮನಸ್ಸು ಯಾವಾಗ ಬರ್ತದೆ ಹೊಡೆದ್ಬಿಟ್ಟು ಬರ್ತಾ ಇರೋದ ಶಿವ ಅಂತ. ನಿಮ್ಮ ಮನಸ್ಸು, ನಿಮ್ಮ ಓಟು. ಅಷ್ಟೇ, ಹೆಂಗ್ ಬದಂಗೆ ಹೊಡೆದ್ಬಿಟ್ಟು ಬರ್ತಾ ಇರೋದೆ. ಎಲೆಕ್ಷನ್ ಕಾವು ಹೆಂಗ್ ನಡೀತಾ ಇದೆ ಮಂಡ್ಯದಲ್ಲಿ? ಎಲೆಕ್ಷನ್ ಪರವಾಗಿಲ್ಲ, ನಡೀತಾ ಐತೆ. ಹೌದಾ? ಈ ಸಲ ಕುಮಾರಣ್ಣ ಅವ್ರು ನಿಂತವ್ರೆ ಮಂಡ್ಯದಿಂದ, ಏನಂತೀರಿ? ಇಲ್ಲಿಯವ್ರಾಗಿದ್ರೆ ಪರವಾಗಿರ್ಲಿಲ್ಲ. ಕುಮಾರಣ್ಣ ಬೇರೆ ಜಿಲ್ಲೆಯವರು, ನೋಡ್ಬೇಕು ಹೆಂಗೈತದೆ ಅಂತ. ಹಂಗ ಸ್ಟಾರ್ ಚಂದ್ರು ಇಲ್ಲಿಯವ್ರೆ, ಲೋಕಲ್ ಅಂತ. ಫಸ್ಟ್ ಏನಂದ್ರೆ ಸ್ವಾಭಿಮಾನ, ಮಂಡ್ಯದವ್ರು ಇದ್ರೆ ಪರವಾಗಿಲ್ಲ ಅಂತ. ಪ್ರತಿ ಸಲಿನೂ ಸ್ವಾಭಿಮಾನ ವರ್ಕೌಟ್ ಆಗುತ್ತಾ? ಆಗ್ಬೋದು, ಹೇಳಕ್ ಆಗಲ್ವಲ್ಲ ಜನ ಹೆಂಗ್ ಹೇಳ್ತಾರಂತ. ಮೈತ್ರಿ ಬೇರೆ ಆಗ್ಬಿಟ್ಟವ್ರೆ ಕುಮಾರಣ್ಣ ಮತ್ತೆ BJP ಅವರು. ಆದ್ರೂ ಕಷ್ಟ ಆಯ್ತದೆ, ಅಷ್ಟು ಸುಲಭವಾಗಿ ಆಗಲ್ಲ. ಎಲ್ಲಾ ಕಡೆ ಒಂದ್ ಸೈಡ್ ಮ್ಯಾಚ್ ಅಂತಾರೆ. ಆಗಲ್ಲ, ಕಷ್ಟ ಐತೆ. ಹೋದ್ಸತಿನೂ ಹಂಗೆ ಹೇಳಿದ್ದು ನಿಖಿಲ್ ಕುಮಾರಸ್ವಾಮಿ ಇದಾಗ್ಲೂ ಒಂದ್ ಸೈಡು ಅಂತ ಆಗ್ಲಿಲ್ವಲ್ಲ. ಅಲ್ಲ, ಹೊಸಬ್ರು ಸ್ಟಾರ್ ಚಂದ್ರು ಇವರು ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರು. ಆದ್ರೂ ಫೈಟ್ ಔಟ್ ಆಗುತ್ತೆ. ಕಾಂಗ್ರೆಸ್ ಗೆಲ್ಲೋದು. ಮಂಡ್ಯ ಎಲೆಕ್ಷನ್ ರಂಗೇರ್ತಾ ಇದೆ. ಚೆನ್ನಾಗಿದೆ ಸರ್. ಮಂಡ್ಯ ಯಾವತ್ತೂ ಒಂಥರ ಥ್ರಿಲ್ಲಿಂಗು, ಇಡೀ ದೇಶದಲ್ಲ ಥ್ರಿಲ್ಲಿಂಗ್. ಯಾಕೆ ಪ್ರತಿ ಸಲಿನೂ ಮಂಡ್ಯ ಥ್ರಿಲ್ಲಿಂಗ್ ಆಗುತ್ತಲ್ಲ? ಮಂಡ್ಯದಲ್ಲಿ ಒಂಥರ ಎಲ್ಲೆಲ್ಲ ಮಂಡ್ಯ ಅಂದರೆ ಇಂಡಿಯಾನೇ ನೋಡ್ತದೆ. ಅದು ಒಂಥರ ಥ್ರಿಲ್ಲಿಂಗ್ ಇರ್ತದೆ, ಚೆನ್ನಾಗಿರ್ತದೆ. ಯಾಕೆಂದರೆ ಇಲ್ಲಿ ಅಂಬರೀಷ್ ಅವರು ರಾಮನಗರದಲ್ಲಿ ಸೋತಿದ್ರು, MLA ಸೋತ್ಬಿಟ್ಟಿದ್ರು. ಅವ್ರನ್ನ ಕರ್ಕೊಂಡ್ಬಂದು 2 ಲಕ್ಷ 3 ಲಕ್ಷ ಅಂತರದಿಂದ ಗೆಲ್ತಿದ್ರು. ಅಂಥ ಜನ ನಮ್ಮ ಮಂಡ್ಯದಲ್ಲಿ ಹೃದಯವಂತರು ಇರುವಂಥ ಮಂಡ್ಯ ಜನ. ಯಾರು ಗೆಲ್ತಾರೆ ಸರ್? ಕುಮಾರಸ್ವಾಮಿ ಅವರು ಗೆಲ್ತಾರೆ. ಎಷ್ಟು ಲೀಡ್ ಇದೆ? 6 ಅಂತರದಲ್ಲಿ ಗೆಲ್ತಾರೆ. ಮುಖ್ಯವಾಗಿ ಮಂಡ್ಯ ಜನತೆಗೆ ಬೇಕಾಗಿರೋದೇನು ಒಬ್ಬ ನಾಯಕನಿಂದ? ಒಳ್ಳೆ ನಾಯಕತ್ವ. ಯಾವ ಥರ ಅಂದರೆ ಒಳ್ಳೊಳ್ಳೆ ಕೆಲಸಗಳಾಗಬೇಕು. ಈ ಶ್ರೀರಂಗಪಟ್ಟಣದಲ್ಲಿ ಎಕ್ಸ್ಪ್ರೆಸ್ ಟ್ರೈನೆಲ್ಲ ನಿಲ್ತಾಯಿದ್ದು, ಈಗ ಟ್ರೈನ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಶ್ರೀರಂಗಪಟ್ಟಣದಲ್ಲಿ ಟ್ರೈನ್ ನಿಂತ್ಕೊಂಡ್ರೆ ಒಂದು ಆಟೋದವ್ರಿಗೆಲ್ಲ ಬಿಸ್ನೆಸ್ ಆಯ್ತದೆ. ಜನ ಇಲ್ಲಿ ಇಳಿತಾರೆ. ಇಲ್ಲಿ ಜನಗಳು ಮೈಸೂರು ಹೋಗ್ತಾವ್ರೆ, ಇಲ್ಲ ಮಂಡ್ಯ ಹೋಗಿ ಟ್ರೈನ್ ಹತ್ತವ್ರೆ, ಬೆಂಗಳೂರಿಗೆ ಹೋಗಬೇಕು, ಹೊರಗಡೆ ಹೋಗಬೇಕು. ಇದರಿಂದ ಕುಮಾರಣ್ಣವರು ಬಂದರೆ ಗೆದ್ದು ಮಿನಿಸ್ಟರ್ ಆದರೆ ನಮ್ಮಂಥವ್ರು ಯುವಕರೆಲ್ಲ ಸೇರಿ ಶ್ರೀರಂಗಪಟ್ಟಣದಲ್ಲಿ ನಿಲ್ತಿದಂಥ ಹಳೆ ಟ್ರೈನ್ ಎಕ್ಸ್ಪ್ರೆಸ್ಗಳು ನಿಲ್ಲಬೇಕು ಅಂತ ನಾವು ಕೇಳ್ಕೊತೀವಿ. ಓಕೆ, ಈ ಸಲ ಯಾರು ಗೆಲ್ತಾರೆ ಮಂಡ್ಯದಲ್ಲಿ? ಸರ್, ಇಲ್ಲಿ ನಾವು ಪಕ್ಷಾತೀತ ನೋಡಬೇಕು ಅಂದರೆ ಯಾರು ಬೀಳೋದು, ವ್ಯಕ್ತಿಗತ ನೋಡ್ಬೇಕು ಕುಮಾರಸ್ವಾಮಿ. ಕುಮಾರಣ್ಣ ಅವರು ಎಷ್ಟು ಲೀಡಿಂಗ್ ಗೆಲ್ತಾರೆ ಸರ್? ಅದು ಹೇಳೋಕ್ಕಾಗಲ್ಲ ಸರ್. ನಾನು ಇನ್ನೂ ಚಿಕ್ಕವನು ರಾಜಕೀಯದ್ರೆ ಅದು ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಗೆಲ್ತಾರೆ. ಗೆಲ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.